ಭಾರತದಲ್ಲಿ ಸೂರ್ಯಗ್ರಹಣ ಇವತ್ತು ಗೋಚರ ಆಗದೇ ಇದ್ರೂ ಕೂಡ ಕೆಲವೊಂದು ಆಚರಣೆಗಳಂತೂ ನಡೆಯುವಂತ ನಾವು ನೋಡ್ತೇವೆ. ಅಂತೆಯೇ ಶ್ರೀರಂಗಪಟ್ಟಣ ಗ್ರಹಣ ಕಾಲದ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಟಿಎಂ ಹೊಸೂರು ಗೇಟ್ ಬಳಿಯ ಮಹಾಕಾಳಿ ದೇಗುಲಕ್ಕೆ ಭಕ್ತರು ಲಗ್ಗೆ ಇಟ್ಟಿದ್ದಾರೆ. ಅಂದರೆ ದೇವರ ದರ್ಶನಕ್ಕೆ ಅಂತ ತೆರಳಿದ್ದಾರೆ. ಗ್ರಹಣದ ಕೆಡುಕುಗಳಿಂದ ಮುಕ್ತಿ ಪಡೆಯುವುದಕ್ಕೆ ಸಾವಿರಾರು ಮಂದಿ ಕಾಳಿ ದೇವಿಯ ಮೊರೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಗ್ರಹಣ ಕಾಲದಲ್ಲಿ ದೇಗುಲಗಳು ಮುಚ್ಚಿರುತ್ತವೆ, ಆದರೆ ಭಾರತದಲ್ಲಿ ಗ್ರಹಣ ಗೋಚರವಾಗುವುದಿಲ್ಲ. ಹಾಗಾಗಿ ಈ ಗ್ರಹಣದ ಒಳಿತು ಕೆಡುಕುಗಳು ಅಥವಾ ಆಚರಣೆಗಳು ಯಾವುದೂ ಕೂಡ ಇಲ್ಲಿ ನಡೆಯೋದಿಲ್ಲ, ಯಾಕಂದರೆ ಗ್ರಹಣ ಗೋಚರ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರಗಳು ಎಂದಿನಂತೆ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಗ್ರಹಣದ ಮೌಢ್ಯಕ್ಕೆ ಸೆಡ್ಡು ಹೊಡೆದು ವಿಶೇಷ ಪೂಜೆಯನ್ನು ನಡೆಸಲಾಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಭಕ್ತರು ಕಾಳಿದೇವಿಗೆ ಪೂಜೆಯನ್ನು ಸಲ್ಲಿಸಿ ತಡೆ ಓಡಿಸಿಕೊಳ್ಳುವ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ ಇವತ್ತು, ಆದರೆ ಭಾರತದಲ್ಲಿ ಗೋಚರ ಆಗ್ತಾ ಇಲ್ಲ. ಯಾವುದೇ ರೀತಿಯ ಆಚರಣೆಗಳನ್ನು ಮಾಡೋದಕ್ಕೆ ಆಸ್ಪದ ಇರೋದಿಲ್ಲ, ಆಚರಣೆಗಳ ಅಗತ್ಯ ಇಲ್ಲ ಅಂತಂದರೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆ ತೊಂದರೆ ತಾಪತ್ರೆಗಳಾಗ್ಬೋದು ಅಥವಾ ಗ್ರಹಣದ ಎಫೆಕ್ಟ್ ಆಗ್ಬೋದು ಅನ್ನುವಂಥ ಮಾತಿದೆ. ಸೊ ಇದರ ನಡುವೆ ಮಹಾಕಾಳಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಮತ್ತು ಅಲ್ಲಿ ತಡೆ ಒಡೆಯುವಂಥ ಒಂದು ಕಾರ್ಯ ಕೂಡ ನಡೆಯುತ್ತೆ. ಕಾಳಿದೇವಿಗೆ ವಿಶೇಷ ಪೂಜೆ ಮತ್ತು ತಡೆ ಓಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಆ ಪ್ರಕ್ರಿಯೆಗಳು ನಡೆಯುತ್ತೆ. ಗ್ರಹಣ ಕಾಲದ ವಿಶೇಷ ಪೂಜೆಯನ್ನು ಭಕ್ತರು ನೆರವೇರಿಸ್ತಾ ಇರುವಂಥದ್ದು ತಾಯಿ ಮಹಾಕಾಳಿಗೆ ನಾವು ಕಾಣಬಹುದಾಗಿದೆ ಈ ದೃಶ್ಯದಲ್ಲಿ. ಇವತ್ತು ಗ್ರಹಣ ಇತ್ತು. ಈ ದೇವಸ್ಥಾನದಲ್ಲಿ ಓಪನ್ ಇದೆ, ಬೇರೆ ದೇವಸ್ಥಾನದಲ್ಲಿ ಎಲ್ಲೂ ಓಪನ್ ಇರ್ಲಿಲ್ಲ. ಇಲ್ಲಿ ಯಾವಾಗ್ಲೂ ಚೆನ್ನಾಗಿರುತ್ತೆ ಪೂಜೆ, ಅದರಿಂದ ತಿಂಗಳಿಗೆ ಒಂದ್ಸಲ ಇಲ್ಲಿ ಮೀಟ್ ಬರ್ತಾ ಇರ್ತೀವಿ. ಹಾ, ಚೆನ್ನಾಗ್ ಅನ್ಸುತ್ತೆ ಸರ್. ಪಾಸಿಟಿವ್ ಎನರ್ಜಿ ಜಾಸ್ತಿ ಅನ್ಸುತ್ತೆ ಇಲ್ಲಿ ಬಂದಾಗ, ಸಮಾಧಾನ ಅನ್ಸುತ್ತೆ ಸರ್. ಬಿಲ್ಲೆ ಸರ್ ಇಲ್ಲಿಗೆ ಬಂದಿದೀವಿ, ಬಟ್ ಒಳ್ಳೇದಾಗಿದೆ. ನಾನು ಏನ್ ಕೇಳಿದ್ರು ತಾಯಿ ನಡೆಸ್ಕೊಟ್ಟಿದ್ದಾಳೆ. ಅದ್ರಿಂದ ನಾನು ಇಲ್ಲಿ ಬಂದು ದೇವಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಮೊನ್ನೆನೂ ಮಂಡಿ ಸೇವೆ ಮಾಡಿದೆ. ನಾನು ಕೇಳಿದ್ದನ್ನ ಅವಳು ನಡೆಸ್ಕೊಟ್ಟಿದ್ದಾಳೆ. ಅದಕ್ಕೋಸ್ಕರ ಮಂಡಿ ಸೇವೆನೂ ಮಾಡಿ ನಾನು ವಾರನೂ ಬರ್ತಾ ಇರ್ತೀನಿ. ಅಮಾವಾಸ್ಯೆ ಪೌರ್ಣಮಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೂರ್ಯಗ್ರಹಣ ಇರೋದ್ರಿಂದ ಇನ್ನೂ ತುಂಬಾ ಒಳ್ಳೇದು, ಮಾಡಿಸ್ಕೊಂಡು ಹೋಗಿರೋದ್ರಿಂದ ಅದಕ್ಕೆ ಬಂದ್ಬಿಟ್ಟು ಪೂಜೆ ಮಾಡ್ಸಕ್ಕೆ ಅಂತ ಬಂದಿದ್ವಿ. ನಾನು ನನ್ನ ಇಲ್ಲ ಇವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.